ಶುಭೋದಯ. ಎಲ್ಲರಿಗೂ ಕೂಡ ಮೈ ಇಂಗ್ಲೀಷ್ ಚಾನಲ್ಗೆ ಸ್ವಾಗತ ಮಾಡ್ತಾ ಫ್ರೆಂಡ್ಸ್, ಇವತ್ತು ನಾವು ದೇರ್ಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತಕ್ಕಂಥ ಲೆಸನ್ನ ಆರ್ಸಿ ಪ್ರಶ್ನೆಗಳ ಬಗ್ಗೆ ನೋಡೋಣ. ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತಕ್ಕಂಥ ವಾಕ್ಯವನ್ನು ಯಾರು ಹೇಳಿದರು ಅಂತ ನೋಡೋಣ. ಹೂ ಸೆಡ್ ದ ಅಬವ್ ವರ್ಡ್ಸ್ ದ ವಾಯ್ಸ್ ಫ್ರಮ್ ದ ಬಾಲೇಶ್ವರ್ ಕಂಪಾರ್ಟ್ಮೆಂಟ್ ಅಂತ ಟ್ರೈನಲ್ಲಿರ್ತಕ್ಕಂಥ ಬಾಲೇಶ್ವರ್ ಮಿಶ್ರಾ ಅವರ ಕಂಪಾರ್ಟ್ಮೆಂಟ್ನಿಂದ ಒಂದು ಧ್ವನಿ ಬರ್ತದೆ, ಅಂದರೆ ಜನರ ಒಂದು ಧ್ವನಿ ಬರ್ತದೆ. ಆ ಧ್ವನಿ ಯಾರು ಹೇಳಿದ್ದಾಗಿರ್ತದೆ? ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತ ಹೇಳಿದ್ದಾಗಿರ್ತದೆ. ಹೂ ಡಸ್ ದ ಗರ್ಲ್ ರೆಫರ್ಸ್ ಟು? ಗರ್ಲ್ ಯಾರು? ಟ್ರ್ಯಾಕ್ಸ್ ಮೇಲೆ ಬಿದ್ದಿರ್ತಕ್ಕಂಥ ಗರ್ಲ್ನ ಹೆಸರು ಏನು? ಈ ಉತ್ತರ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿದೆ. ಹಾಗೆಯೇ ರೋಮಾ ತಲ್ರೇಜಾ ವಾಸ್ ದ ಗರ್ಲ್. ಈಗ ನೀವೇನು ಬರೀತಾರೆ? ರೋಮಾ ತಲ್ರೇಜಾ ಅಂತಕ್ಕಂಥ ಸ್ಪೆಲ್ಲಿಂಗನ್ನು ಕರೆಕ್ಟಾಗಿ ನೀವು ನೆನ್ಪಿಟ್ಕೋಬೇಕು. ಇಲ್ಲಿ ನೋಡಿ, ಸ್ಪೆಲ್ಲಿಂಗ್ ಬರೀಬೇಕಾದ್ರೆ ಹೇಗೆ ಬರೆದಿದ್ದಾರೆ ಅನ್ನೋದನ್ನು ನೀವು ಸರಿಯಾಗಿ ಜ್ಞಾಪಕದಲ್ಲಿ ಇಟ್ಕೋಬೇಕು. ನೋಡಿರಿ, ಆರ್ ಕ್ಯಾಪಿಟಲ್ ಇದೆ, ಜೊತೆಗೆ ಟಿ ಕ್ಯಾಪಿಟಲ್ ಇದೆ. ಇದನ್ನೆಲ್ಲವನ್ನು ಕೂಡ ನೀವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಅದನ್ನೊಂದು ಚಿಕ್ಕ ವಾಕ್ಯವಾಗಿ ನೀವು ಬರಿಬೇಕು. ದ ಗರ್ಲ್ ರೆಫರ್ಸ್ ಟು ರೋಮಾ ತಲ್ರೇಜಾ ಅಂತಕ್ಕಂಥ ಚಿಕ್ಕ ವಾಕ್ಯವನ್ನು ಮಾಡಿ ನೀವು ಬರಿಬೇಕು ಎಕ್ಸಾಮ್ನಲ್ಲಿ. ನೆಕ್ಸ್ಟ್ ನೋಡ್ರಿ, ಮೂರನೇ ಪ್ರಶ್ನೆ ಏನಾಗಿದೆ? ವೆನ್ ವಾಸ್ ದಿಸ್ ಸೆಟ್? ಯಾವಾಗ ಹೇಳಿದರು? ದಿಸ್ ವಾಸ್ ಸೆಟ್ ವೆನ್ ದೇ ಸಾ ರೋಮಾ ಫಾಲಿಂಗ್ ಫ್ರಮ್ ದ ಮೂವಿಂಗ್ ಟ್ರೈನ್. ಅಂದರೆ ಮೂವ್ ಆಗ್ತಕ್ಕಂಥ ಟ್ರೈನಿಂದ ರೋಮಾ ಕೆಳಗಡೆ ಬೀಳ್ತಾ ಇದ್ದಾಗ ಅದನ್ನು ಜನರಲ್ಲಿ ಹಾಗೆ ಕೂಗ್ತಾಯಿದ್ರು. ಹೇಗೆ ಕೂಗ್ತಾಯಿದ್ರು? ದರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತ ಕೂಗ್ತಾಯಿದ್ರು. ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್ ಅಂತ. ಇದು ಎರಡನೇ ಪ್ರಶ್ನೆ. ಏನಿತ್ತು? ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್. ಓಕೆ, 19ನೇ ಪ್ರಶ್ನೆ ನಿಮಗೆ ಮೊದಲನೇ ಪಾಠದಲ್ಲಿ ಮುಗಿದಿರ್ತವೆ. ಇಲ್ಲಿ ಏನಾಗಿದೆ ನಿಮಗೆ 25ನೇ ಪ್ರಶ್ನೆಯಿಂದ ಪ್ರಾರಂಭ ಆಗಿದೆ. ಮಿಕ್ಕಿದ ಕೆಲವು ಪ್ರಶ್ನೆಗಳು ಎಲ್ಲಿವೆ ಅಂದರೆ ಇದು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಪದ್ಯದಿಂದ ಬರ್ತವೆ. ಓಕೆ, ದೆನ್ ಸಿ 26ನೇ ಪ್ರಶ್ನೆ ಹೇಗಿದೆ ಅಂತ. ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್. ಹೂ ಈಸ್ ದ ಸ್ಪೀಕರ್ ಆಫ್ ದ ಅಬೋವ್ ವರ್ಡ್ಸ್? ಬಾಲೇಶ್ವರ್ ಮಿಶ್ರಾ ಈಸ್ ದ ಸ್ಪೀಕರ್ ಆಫ್ ದ ಅಬೋವ್ ವರ್ಡ್ಸ್. ಹೂ ಡಸ್ ಹರ್ ರೆಫರ್ಸ್ ಟು? ಇಲ್ಲಿ ನೋಡಿ, ಹರ್ ಅಂತಕ್ಕಂಥ ವರ್ಡ್ ಹೇಗಿದೆ ಅಲ್ಲ, ಇಲ್ಲಿ ಹರ್ ಬಂದಿದೆಯಲ್ಲ ಈ ಪ್ರಶ್ನೆಯಲ್ಲಿ. ಈ ಹರ್ರು ಯಾರ ಬಗ್ಗೆ ಹೇಳ್ತಾ ಇದೆಯಾ ಅಂತ ಕೇಳುತ್ತದೆ. ಓಕೆ, ಆವಾಗ ನೀವೇನು ಹೇಳಬೇಕು? ಈ ಹರ್. ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್. ಯಾರಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗ್ತಿದ್ದಾರೆ? ಓಕೆ, ರೋಮಾ ತಲ್ರೇಜಾಗಿಲ್ಲಿ ಹೆಲ್ಪ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಸೊ ರೋಮಾ ತಲ್ರೇಜಾ ಇಸ್ ದ ಆನ್ಸರ್. ವೈ ಡಿಡ್ ದೇ ವಾಂಟ್ ಟು ಹೆಲ್ಪ್ ಹರ್? ಯಾಕೆ ಹೆಲ್ಪ್ ಮಾಡ್ತಾಯಿದ್ರು? ಶಿ ಹ್ಯಾಡ್ ಫಾಲನ್ ಫ್ರಮ್ ದ ಮೂವಿಂಗ್ ಟ್ರೈನ್ ಆ್ಯಂಡ್ ವಾಸ್ ಸೀರಿಯಸ್ಲಿ ಇಂಜೂರ್ಡ್. ಯಾಕೆಂದ್ರೆ ಸೀರಿಯಸ್ ಆಗಿ ಇಂಜೂರ್ ಆಗಿದ್ಲು ಅಂತ ಈ ವರ್ಡ್ ಬರೆದ್ರೂ ಕೂಡ ನಿಮ್ಗೆ ಏನಾಗುತ್ತೆ? ಉತ್ತರ ಸರಿಯಾಗಿರುತ್ತೆ. ಒಂದೇ ಒಂದು ವರ್ಡ್ ಬರೆದ್ರೂ ಕೂಡ. ಸೇಮ್, ದೇ ವಾಂಟ್ ಟು ಹೆಲ್ಪ್ ಹರ್ ಬಿಕಾಸ್ ಶಿ ವಾಸ್ ಸೀರಿಯಸ್ಲಿ ಇಂಜೂರ್ಡ್ ಅಂತ ಬರೆದ್ರೂ ಕೂಡ ನಿಮ್ಮ ಉತ್ತರ ಏನಾಗಿರುತ್ತೆ? ಇಲ್ಲಿ ಸರಿಯಾಗಿರ್ತದೆ ಅಂತ ಅರ್ಥ. ಈಗ ನೆಕ್ಸ್ಟ್ ನೋಡೋಣ ನಾವು. ನೆಕ್ಸ್ಟ್ ಪ್ರಶ್ನೆ ಹೇಗಿದೆ? ಐ ಹೋಪ್ ಐ ಆಮ್ ನಾಟ್ ಟು ಲೇಟ್. ಐ ಹೋಪ್ ಐ ಆಮ್ ನಾಟ್ ಟು ಲೇಟ್ ಅಂತಕ್ಕಂಥ ವರ್ಡನ್ನು ಯಾರು ಹೇಳಿದರು? ಹೂ ಸೆಟ್ ದ ಅಬೋವ್ ವರ್ಡ್ಸ್? ಬಾಲೇಶ್ವರ್ ಮಿಶ್ರಾ ಸೆಟ್ ದ ಅಬೋವ್ ವರ್ಡ್ಸ್. ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ? ಸ್ಪೀಕರ್ ಯಾವಾಗ ಹೇಳಿದರು ಐ ಹೋಪ್ ಐ ಆಮ್ ನಾಟ್ ಟು ಲೇಟ್ ಅಂತಕ್ಕಂಥ ವಾಕ್ಯವನ್ನು ಯಾವಾಗ ಹೇಳಿದರು ಅಂತ ನೋಡಿದಾಗ, ವೆನ್ ಬಾಲೇಶ್ವರ್ ವಾಸ್ ಸೋ ಫಾರ್ ಅವೇ ಫ್ರಮ್ ರೋಮಾ ಆ್ಯಂಡ್ ಕುಡಂಟ್ ಸಿ ಹರ್. ಓಕೆ, ಅವಳನ್ನು ನೋಡೋಕ್ಕಾಗ್ತಾ ಇರಲಿಲ್ಲ, ದೂರದಲ್ಲಿ ಟ್ರೈನ್ ಮೂವ್ ಆಗ್ತಾ ಇತ್ತು, ಇವ್ರು ಟ್ರೈನಲ್ಲಿದ್ದರು, ಅವಳು ಹಿಂದ್ಗಡೆ ಬಿದ್ದಿದ್ಲು ಟ್ರ್ಯಾಕ್ಸ್ ಮೇಲೆ. ಆವಾಗ ಅವ್ರು ಯೋಚನೆ ಮಾಡ್ತಾರೆ, ನಾನು ತುಂಬ ಲೇಟ್ ಮಾಡೇನು ಹೋಗ್ತಾ ಇಲ್ಲಲ್ಲ, ಬೇಗ ಹೋಗ್ತಾ ಇದ್ದೀನಿ, ಮೋಸ್ಟ್ಲಿ ಆಕಿನ ಜೀವ ಉಳ್ಸೋಕ್ಕಾಗುತ್ತೋ ಇಲ್ಲೋ ಅನ್ನೋ ಸಂದರ್ಭದಲ್ಲಿ ಈ ವಾಕ್ಯವನ್ನು ಅವರು ಹೇಳ್ತಾರೆ. ವಾಟ್ ವಾಸ್ ಹಿ ನಾಟ್ ಟು ಲೇಟ್ ಫಾರ್? ಯಾವುದಕ್ಕೆ ಅವರು ತುಂಬ ತಡವಾಗಿಲ್ವಲ್ಲ ಅಂತ ಯೋಚನೆ ಮಾಡ್ತಾರೆ ಅಂತ. ಹಿ ವಾಸ್ ನಾಟ್ ಟು ಲೇಟ್ ಟು ರೀಚ್ ಹರ್ ಆ್ಯಂಡ್ ಸೇವ್ ಹರ್ ಲೈಫ್. ಆಕೆ ಜೀವವನ್ನು ಉಳಿಸ್ಲಿಕ್ಕೆ ನಾನು ತಡ ಮಾಡಿಲ್ಲಲ್ಲ, ಫಾಸ್ಟಾಗಿ ಹೋಗಿದ್ದೀನಲ್ಲ ಅಂತ ತನ್ನ ಪಾಡಿ ತಾನೇ ಪ್ರಶ್ನೆಯನ್ನು ಕೇಳ್ಕೊಳ್ತಕ್ಕಂಥ ವಾಕ್ಯ ಇದಾಗಿರ್ತದೆ. ನೆಕ್ಸ್ಟ್ ನೋಡ್ರಿ, ಬೆಹೆನ್ಜಿ ಆಪ್ ಟೀಕ್ ಹೇ? ನೋಡ್ರಿ, ಏಪ್ರಿಲ್ 2022ನಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದರೆ ಮುಂಬೈನಲ್ಲಿ ನಾವು ಯೋಚನೆ ಮಾಡ್ತೀವಿ, ಹಿಂದಿ ಸ್ವಲ್ಪ ಜಾಸ್ತಿ ಮಾತಾಡ್ತಾರಲ್ಲ, ಹಾಗಾಗ್ಬಿಟ್ಟು ಏನಾಗುತ್ತೆ ನಮಗಿಲ್ಲಿ ಹಿಂದಿ ವಾಕ್ಯಗಳು ಕೂಡ ಆ ಪಾಠದಲ್ಲಿ ಬಂದಿವೆ. ಹೂ ಸೆಟ್ ದ ಅಬೋವ್ ವರ್ಡ್ಸ್? ಬಾಲೇಶ್ವರ್ ಮಿಶ್ರಾ ಸೆಟ್ ದ ಅಬೋವ್ ವರ್ಡ್ಸ್ ಉತ್ತರ ಆಗಿರುತ್ತೆ. ಹೂ ಡಸ್ ಬೆಹೆನ್ಜಿ ರೆಫರ್ಸ್ ಟು? ನೋಡ್ರಿ, ಹರ್ ಅಂದಾಗೂ ರೋಮಾ ತಲ್ರೇಜ್ ಆಗ್ತಾಳೆ, ಆಮೇಲೆ ಬೆಹೆನ್ಜಿ ಅಂದಾಗೂ ಕೂಡ ಯಾರಾಗ್ತಾರೆ? ರೋಮಾ ತಲ್ರೇಜಾ ಆಗ್ತಾರೆ. ನೆಕ್ಸ್ಟ್ ನೋಡ್ರಿ, ವಾಸ್ ದೇರ್ ಎನಿ ರೆಸ್ಪಾನ್ಸ್ ಫ್ರಮ್ ಹರ್ ಆ್ಯಂಡ್ ವಾಯ್? ನೋ. ಓಕೆ, ದೇರ್ ವಾಸ್ ನೋ ರೆಸ್ಪಾನ್ಸ್. ಫೈನ್, ಮೊದಲನೇ ಪ್ರಶ್ನೆ ಉತ್ತರ ಇದು. ವೈ ಅಂದರೆ ಫ್ರಮ್ ಹರ್ ಆ್ಯಸ್ ಶಿ ವಾಸ್ ನಾಕ್ಡ್ ಸೆನ್ಸ್ಲೆಸ್. ಅಂದರೆ ಏನಾಗುತ್ತೆ? ಆಕಿ ನಾಕ್ಡ್ ಸೆನ್ಸ್ಲೆಸ್ ಅಂತಕ್ಕಂಥ ಶಬ್ದವನ್ನು ನೀವು ನೆನಪಿಡಬೇಕು. ಶಿ ವಾಸ್ ನಾಟ್ ಕಾನ್ಷಿಯಸ್ ಅಂತ ಕೂಡ ನೀವು ಬರಿಬೋದು. ಅನ್ಕಾನ್ಷಿಯಸ್ ಆಗಿಬಿಟ್ಟಿರ್ತಾಳೆ, ಅವಳು ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಹಾಗಾಗ್ಬಿಟ್ಟು ಅವಳಿಗೆ ರೆಸ್ಪಾನ್ಸ್ ಮಾಡಲಿಕ್ಕೆ, ಅಂದರೆ ಅವ್ರ ಬೆಹೆನ್ಜಿ ಹೇಗಿದ್ದೀರಾ ನೀವು ಅಂತ ಕೇಳಿದಾಗ ಮರಳಿ ಉತ್ತರ ಕೊಡಲಿಕ್ಕೆ ಆಕೆಗೆ ಏನಿರೋಂಗಿಲ್ಲ, ಜ್ಞಾನ ಇರೋದಿಲ್ಲ.
ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಹೇಗಿದೆ, ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಅ ಹಾಸ್ಪಿಟಲ್. ನೋಡ್ರಿ, ಏಪ್ರಿಲ್ 2019 ಈ ಪ್ರಶ್ನೆಯನ್ನು ಕೇಳಿರ್ತಾರೆ. ಇದು ಎಲ್ಲ ಪ್ರಶ್ನೆಗಳು ಕೂಡ ನಿಮ್ಮ LBAದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು. ಇವನು ಪದೇ ಪದೇ ನೀವು ಕೇಳಿಸ್ಕೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಆ ಪ್ರಶ್ನೆಗಳು ನಿಮ್ಮ ಜ್ಞಾಪಕದಲ್ಲಿರ್ತವೆ. ಪದೇ ಪದೇ ಓದೋದ್ರಿಂದ ಕೂಡ ಜ್ಞಾಪಕದಲ್ಲಿರ್ತವೆ. ದಯವಿಟ್ಟು ಎಲ್ಲರೂ ಕೂಡ ಚೆನ್ನಾಗಿ ಓದಿ ಅಂತ ಹೇಳ್ತಾ ಮೊದಲನೇ ಎ ಪ್ರಶ್ನೆ ನೋಡೋಣ ಈಗ. ನೇಮ್ ದ ಸ್ಪೀಕರ್ ಆಫ್ ದ ಅಬೌವ್ ಲೈನ್. ಅಂದರೆ ಈ ಲೈನನ್ನು ಹೇಳ್ತಾ ಇರೋರು ಯಾರು? ಅಬೌವ್ ಮಾತಾಡ್ತಕ್ಕಂಥವ್ರು ಯಾರು? ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಹರ್ ಟು ದ ಹಾಸ್ಪಿಟಲ್ ಅಂತ ಹೇಳಿದವ್ರು ಯಾರು ಅಂತ. ಓಕೆ, ಬಾಲೇಶ್ವರ್ ಮಿಶ್ರಾ ಇಸ್ ದ ಸ್ಪೀಕರ್ ಆಫ್ ದ ಅಬೌವ್ ಲೈನ್ಸ್. ಹೂ ಡಿಡ್ ಹಿ ರಿಕ್ವೆಸ್ಟ್ ಟು ಹೆಲ್ಪ್ ಹಿಮ್? ಅಂದರೆ ದ ಮೋಟರಿಸ್ಟ್ಸ್. ಅಂದರೆ ಅವಳು ಎತ್ತುಕೊಂಡು ಓಡೋಗ್ತಾ ಇದ್ದವನು ರೋಡಲ್ಲಿ, ಆವಾಗ ಅಲ್ಲಿ ಗಾಡಿ ತೊಗೊಂಡು ಹೋಗ್ತಿರ್ತಾರಲ್ಲ, 2 ವೀಲರು 3 ವೀಲರು ತೊಗೊಂಡು ಹೋಗೋರಿಗೆ ಪ್ಲೀಸ್ ಹೆಲ್ಪ್ ಮಾಡಿರಿ ನಂಗಕ್ಕಿನ ಹಾಸ್ಪಿಟ್ಲಿಗೆ ಒಯ್ಲಿಕ್ಕೆ ಅಂತ ಎಲ್ಲರ ಹತ್ರ ಕೂಡ ರಿಕ್ವೆಸ್ಟ್ ಮಾಡ್ತಿದ್ದ. ಈ ಮೋಟರಿಸ್ಟ್ ಅಂತಕ್ಕಂಥ ವರ್ಡ್ ನಿಮ್ಗೇನಿರಬೇಕು, ನೆನಪಲ್ಲಿ ಇರಬೇಕು. ದೆನ್ ಸಿ, ನೋ ಒನ್ ಸ್ಟಾಪ್ಡ್ ಟು ಹೆಲ್ಪ್. ನೆಕ್ಸ್ಟ್ ನೋಡಿ, ವಾಟ್ ವಾಸ್ ದ ರೆಸ್ಪಾನ್ಸ್? ಅಂದರೆ ಯಾರು ಅವರೆಲ್ಲ ಹೆಲ್ಪ್ ಮಾಡಲಿಕ್ಕೆ ಬಂದ್ರೆ ಮುಂದೆ ಯಾರಾದರೂ ಅಂತ ಕೇಳಿದಾಗ, ನೋ ಒನ್ ಸ್ಟಾಪ್ಡ್ ಟು ಹೆಲ್ಪ್ ಬಾಲೇಶ್ವರ್. ಯಾರೂ ಕೂಡ ತಮ್ಮ ಗಾಡಿಗಳನ್ನು ಸ್ಟಾಪ್ ಮಾಡಲಿಲ್ಲ ಯಾರಿಗೆ ಹೆಲ್ಪ್ ಮಾಡಲಿಕ್ಕೆ? ಬಾಲೇಶ್ವರ್ಗೆ ಹೆಲ್ಪ್ ಮಾಡಲಿಕ್ಕೆ. ಬಟ್ ಆಲ್ ಹಿ ಕುಡ್ ಥಿಂಕ್ ವಾಸ್ ಸೇವಿಂಗ್ ಅ ಸ್ಟ್ರೇಂಜರ್ಸ್ ಲೈಫ್. ಈಗ ನೋಡಿ, ಇಲ್ಲೊಂದು ವಾಕ್ಯ ಇದೆ ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ, ಬಟ್ ಆಲ್ ಹಿ ಕುಡ್ ಥಿಂಕ್ ಆಫ್ ವಾಸ್ ಸೇವಿಂಗ್ ಅ ಸ್ಟ್ರೇಂಜರ್ಸ್ ಲೈಫ್. ಅಂದರೆ ಅಪರಿಚಿತರ ಅಷ್ಟೆಲ್ಲ ಹೋರಾಟ ಅವನು ಏನಕ್ಕೆ ಮಾಡ್ತಿದ್ದ ಅಂದರೆ ಒಬ್ಬ ಅಪರಿಚಿತರ ಜೀವವನ್ನು ಉಳಿಸ್ಲಿಕ್ಕೆ ಅಂತ ಅರ್ಥ. ಹಾಗಾದರೆ ಈ ವಾಕ್ಯವನ್ನು ಯಾರು ಹೇಳಿದರು? ಹೂ ಡಸ್ ಹಿ ರೆಫರ್ಸ್ ಟು? ಹಿ ರೆಫರ್ಸ್ ಟು ಬಾಲೇಶ್ವರ್ ಮಿಶ್ರಾ. ನಿಮ್ಗೆ ಆವಾಗಲೇ ನಾನು ಹೇಳಿದ್ದೇನೆ, ಅಂಡರ್ಲೈನ್ ಮಾಡಿ. ಇಲ್ಲಿ ಹಿ ಬಂದಿರುತ್ತೆ, ಶಿ ಬಂದಿರುತ್ತೆ, ಇವನ್ನೆಲ್ಲ ಕೇಳ್ತಾರೆ. ಹಿ ಅಂದಾಗ ಯಾರು? ಬಟ್ ಆಲ್ ಹಿ ಕುಡ್ ಅಂದಾಗ ಅಲ್ಲಿ ಯಾರು ಒಬ್ಬ ವ್ಯಕ್ತಿ ಇದ್ದ? ಹಿ ಬಾಲೇಶ್ವರ್ ಮಿಶ್ರಾನೇ ಆಗಿರ್ತದೆ. ಓಕೆ, ಹೂ ವಾಸ್ ದ ಸ್ಟ್ರೇಂಜರ್? ಹಾಗಿದ್ರೆ ಸ್ಟ್ರೇಂಜರ್ ಯಾರು? ಓಕೆ, ರೋಮಾ ತಲ್ರೇಜಾ ವಾಸ್ ಅ ಸ್ಟ್ರೇಂಜರ್. ಸ್ಟ್ರೇಂಜರ್ ಅಂದರೆ ಈ ಬಾಲೇಶ್ವರ್ ಮಿಶ್ರಾಗೆ ಅಪರಿಚಿತವಾಗಿರ್ತಕ್ಕಂಥ ವ್ಯಕ್ತಿ, ಅವರಿಗೆ ಅವ್ನು ಹೆಲ್ಪ್ ಮಾಡೋಕ್ಕೆ ಹೊರಟಿದ್ದಾನೆ ಅಂದಮೇಲೆ ಹೆಲ್ಪ್ ತೊಗೊಳಕತ್ತವ್ರು ಯಾರು? ಸ್ಟ್ರೇಂಜರು. ಹೆಲ್ಪ್ ಮಾಡಕತ್ತವ ಯಾರು? ಬಾಲೇಶ್ವರ ಮಿಶ್ರಾ. ಓಕೆ, ಹೀಗೆ ನೀವು ಈ ವಾಕ್ಯದಲ್ಲಿರ್ತಕ್ಕಂಥ ಮೀನಿಂಗನ್ನು ಏನು ಮಾಡಬೇಕಾಗತ್ತೆ? ಅರ್ಥ ಮಾಡಿಕೊಂಡು ಓದಬೇಕಾಗ್ತದೆ. ಓಕೆ, ದೆನ್ ಸಿ, ನೆಕ್ಸ್ಟ್ ಪ್ರಶ್ನೆ ಏನು ನೋಡೋಣ ನಾವು. ವಾಟ್ ಹ್ಯಾಡ್ ಹ್ಯಾಪನ್ ಟು ದ ಸ್ಟ್ರೇಂಜರ್? ಸ್ಟ್ರೇಂಜರ್ಗೆ ಏನಾಗಿತ್ತು? ಶಿ ಹ್ಯಾಡ್ ಫಾಲನ್ ಬೈ ದ ಟ್ರ್ಯಾಕ್ಸ್ ಅಂತಾನು ಬರಿಬೋದು, ಅಥವಾ ಶಿ ಹ್ಯಾಡ್ ಫಾಲನ್ ಫ್ರಮ್ ದ ಟ್ರೈನ್ ಅಂತ ಬರೆದ್ರೂ ಕೂಡ ನಿಮಗೆ ಏನಾಗಿರುತ್ತೆ? ಉತ್ತರ ಸರಿಯಾಗಿರ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆನ ನೋಡೋಣ ನಾವೀಗ. Whom can I call? He asked quickly. See, fearing that she could black out once more. ನೋಡಿ ಏನಾಗಿತ್ತು? 2017 ಕೂಡ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಏಪ್ರಿಲ್ 2025 ಕೂಡ ಎರಡನೇ ಎಕ್ಸಾಮ್ ಬರೆದಾಗೂ ಕೂಡ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ಹೂ ಡಸ್ ಐ ರೆಫರ್ಸ್ ಟು? ಇಲ್ಲಿ ಐ ಅಂತಕ್ಕಂಥ ವ್ಯಕ್ತಿ ಯಾರು? ಬಾಲೇಶ್ವರ ಮಿಶ್ರಾ ಅನ್ನೋರು ಏನಾಗಿರ್ತಾರೆ? ಐ ಆಗಿರ್ತಾನೆ. ದೆನ್ ಸಿ, ವಾಟ್ ಡಿಡ್ ದ ಲಿಸನರ್ ಆನ್ಸರ್? ಲಿಸನರ್ ಅಂದರೆ ಕೇಳ್ತಕ್ಕಂಥವ್ರು. ಲಿಸನರ್ ಏನನ್ನ ಕೇಳ್ತಾ ಇದ್ದಾರೆ? ಕೇಳಿಸ್ಕೊಳ್ತಕ್ಕಂಥವ್ರು ಯಾರನ್ನು ಕೇಳ್ತಾ ಇದ್ದಾರೆ? ರೋಮಾ ಟಲ್ರೇಜಾ ಕೇಳ್ತಾ ಇದ್ದಾರೆ. ಆಕೆ ವಾಪಸ್ ಅವನಿಗೆ ಉತ್ತರವನ್ನು ಕೊಡಬೇಕು. ಆ ಉತ್ತರಕ್ಕಾಗಿ ಕಾಯ್ತಾ ಇರೋರು ಯಾರು? ಬಾಲೇಶ್ವರ್ ಮಿಶ್ರಾ. ಓಕೆ, ನೋಡಿ ಈಗ, ವಾಟ್ ಡಿಡ್ ದ ಲಿಸನರ್ ಆನ್ಸರ್? ಲಿಸನರ್ ಕೇಳಿಸ್ಕೊಳ್ತಿರ್ತಕ್ಕಂಥ ಪೇಷಂಟು ಏನು ಉತ್ತರ ಕೊಟ್ಟರು ಅಂದರೆ, ಮೈ ಬ್ರದರ್ ದಿನೇಶ್ ಅಂತ ಉತ್ತರವನ್ನು ಕೊಟ್ಟರು. ವಾಟ್ ಡು ಯು ಮೀನ್ ಬೈ ಬ್ಲ್ಯಾಕ್ಔಟ್ ಹಿಯರ್? ಬ್ಲ್ಯಾಕ್ಔಟ್ ಅಂದರೆ ಏನು? ಅನ್ಕಾನ್ಷಿಯಸ್ ಆಗೋದು, ಜ್ಞಾನವನ್ನು ತಪ್ಪುವುದು. ಇದು ಈ ಮೀನಿಂಗ್ ಕೂಡ ನಿಮ್ಗೆ ಎಲ್ಲಿ ಸಿಗ್ತದಂದರೆ ಗ್ಲಾಸರಿಯಲ್ಲಿ ಸಿಗ್ತದೆ ಇದು ಮೀನಿಂಗ್. ಓಕೆ, ಬ್ಲ್ಯಾಕ್ಔಟ್ ಅಂತಕ್ಕಂಥ ಮೀನಿಂಗು ಗ್ಲಾಸರಿಯಲ್ಲಿ ಇರ್ತದೆ. ನೋಡಿರಿ, ಒಂದು ಲೆಸನ್ ಓದಬೇಕಾದ್ರೆ ನಾವು ಎಷ್ಟೆಲ್ಲ ಪಾಯಿಂಟ್ಸ್ಗಳನ್ನು, ಎಷ್ಟೆಲ್ಲ ಇಂಪಾರ್ಟೆಂಟ್ಗಳನ್ನು ಗಮನದಲ್ಲಿಡಬೇಕು ಅಂತ. ಹಾಗಾಗಿ ನಾವು ಏನು ಮಾಡಬೇಕು? ಯಾವಾಗಲೂ ಪಾಠ ಕೇಳ್ತಾ ಇದ್ದಾಗ ಗಮನ ಇಟ್ಟು ಕೇಳಿಬಿಡ್ಬೇಕು ಪಾಠವನ್ನು. ಹಾಗಾದರೆ ಏನಾಗುತ್ತೆ? ನಮಗೆ ಬೇರೆ ಉತ್ತರಗಳು ಬರೀಬೇಕಾದ್ರಾಗ ತೊಂದರೆಗಳು ಆಗೋದಿಲ್ಲ. ನೆಕ್ಸ್ಟ್ ಪ್ರಶ್ನೆ ಏನು ನೋಡಿರಿ. ಚಾಚಾ, ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್? ನೋಡಿ, ಈ ಪ್ರಶ್ನೆಯನ್ನು 2016 ಕೇಳಿದ್ದಾರೆ. ಜೂನ್ 2016 ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಹೂ ಮೇಡ್ ದಿಸ್ ರಿಕ್ವೆಸ್ಟ್? ಬಾಲೇಶ್ವರ್ ಮಿಶ್ರಾ ಮೇಡ್ ದಿಸ್ ರಿಕ್ವೆಸ್ಟ್. ಹೂ ಡಸ್ ಚಾಚಾ ರೆಫರ್ಸ್ ಟು? ಚಾಚಾ ರೆಫರ್ಸ್ ಟು ಅ ಟೆಂಪೋ ಟ್ರಕ್ ಡ್ರೈವರ್. ಓಕೆ, ಹೂ ಡಿಡ್ ಹಿ ಆಸ್ಕ್ ಫಾರ್ ದ ಮೊಬೈಲ್? ಟು ಕಾಲ್ ಇನ್ಫಾರ್ಮ್ ದಿನೇಶ್ ಅಬೌಟ್ ರೋಮಾ. ಅಂದರೆ ಆ ಫೋನನ್ನು ಯಾಕೆ ಇಸ್ಕೊಂಡ ಅವನು ಅಂದರೆ ಅವ್ರ ಬ್ರದರ್ಗೆ ಕಾಲ್ ಮಾಡಲಿಕ್ಕೆ. ರೋಮಾ ಟಲ್ರೇಜಾ ಅವ್ರ ಬ್ರದರ್ ಯಾರಾಗಿದ್ರು? ದಿನೇಶ್ ಆಗಿದ್ರು. ಅವ್ರಿಗೆ ಕಾಲ್ ಮಾಡಿ ನಿಮ್ಮ ತಂಗಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ತಿಳಿಸ್ಲಿಕ್ಕೆ ಏನು ಮಾಡಿದರು? ಫೋನನ್ನು ಅವರು ಟೆಂಪೋ ಡ್ರೈವರ್ ಹತ್ರ, ಅವ್ರಿಗೆ ಹೆಲ್ಪ್ ಮಾಡಿರ್ತಕ್ಕಂಥ ಟೆಂಪೋ ಡ್ರೈವರ್ ಹತ್ರ ಏನು ಮಾಡಿದರು? ಅದನ್ನ ಈಸ್ಕೊಂಡಿದ್ರು. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ನಾವಿಲ್ಲಿ ಹೇಗಿದೆ ಅಂತ. ಐ ಥಿಂಕ್ ಇಟ್ ಈಸ್ ಅಸ್ಟಾನಿಶಿಂಗ್ ದಟ್ ಅ ಸ್ಟ್ರೇಂಜರ್ ಕುಡ್ ಜಂಪ್ ಆಫ್ ಅ ಟ್ರೈನ್ ಆ್ಯಂಡ್ ರಿಸ್ಕ್ ಹೀಸ್ ಲೈಫ್ ಫಾರ್ ಮೀ. 2022 ಈ ಪ್ರಶ್ನೆ ಕೇಳಿದ್ದಾರೆ. ನೋಡಿ,
ರೋಮಾ ಫುಲ್ ಹುಷಾರಾದ ತಕ್ಷಣ ಯೋಚನೆ ಮಾಡ್ತಾಳಕ್ಕೆ ಏನಂತಂದು, ಐ ಥಿಂಕ್ ಇಟ್ ಈಸ್ ಅಸ್ಟಾನಿಷಿಂಗ್. ಬಾಂಬೆನಲ್ಲಿ ಎಷ್ಟು ವಿಚಿತ್ರ ಇದೆ ಅಂದರೆ ನನಗೆ ಸರ್ಪ್ರೈಸ್ ಅನ್ನಿಸ್ತು, ಒಬ್ಬ ಸ್ಟ್ರೇಂಜರ್, ಅಪರಿಚಿತ ಒಬ್ಬ ವ್ಯಕ್ತಿ ಟ್ರೈನಿಂದ ಜಿಗಿದು ತನ್ನ ಲೈಫನ್ನು ರಿಸ್ಕಲ್ಲಿ ಹಾಕಿ ನನ್ನನ್ನು ಕಾಪಾಡ್ತಾನೆ ಅಂತ ಯಾರು ಹೇಳ್ತಾರೆ? ರೋಮಾ ಹೇಳ್ತಾರೆ. ಹೂ ಡಸ್ ಐ ರೆಫರ್ಸ್ ಟು? ಐ ಅಂದರೆ ಇಲ್ಲಿ ಯಾರು? ರೋಮಾ ಟಲ್ರೇಜ ಯಾರು ಇರ್ತಾರೆ? ಐ ಅನ್ನೋ ವ್ಯಕ್ತಿಯಾಗಿರ್ತಾರೆ. ಐ ಅಂದರೆ ಯಾರು ಮಾತಾಡ್ತಾ ಇದ್ದಾರೆ ಇಲ್ಲಿ? ರೋಮಾ ಟಲ್ರೇಜ ಮಾತಾಡ್ತಾ ಇದ್ದಾಳೆ. ನೆಕ್ಸ್ಟ್ ನೋಡಿ, ಹೂ ವಾಸ್ ಅ ಸ್ಟ್ರೇಂಜರ್ ಟು ದ ಸ್ಪೀಕರ್ ಅಂದರೆ ಸ್ಟ್ರೇಂಜರ್ ಇಲ್ಲಿ ಮಾತಾಡ್ತಿರ್ತಾರೆ ಯಾರು? ಐ. ಈ ಐಗೆ ಸ್ಟ್ರೇಂಜರ್ ಯಾರು? ಅಪರಿಚಿತ ವ್ಯಕ್ತಿ ಯಾರು? ಅಗಳೇ ನೋಡ್ರಿ, ಅಗಳೇ ಹಿ ಅಂದಾಗ ಅಲ್ಲಿ ಸ್ಟ್ರೇಂಜರ್ ವ್ಯಕ್ತಿ ಯಾರಾಗಿದ್ದರು? ರೋಮಾ ಟಲ್ರೇಜ್ ಆಗಿದ್ದರು. ಇಲ್ಲಿ ಸ್ಟ್ರೇಂಜರ್ ವ್ಯಕ್ತಿ ಯಾರಾಗಿದ್ದಾರೆ? ಬಾಲೇಶ್ವರ್ ಮಿಶ್ರಾ ಆಗಿದ್ದಾರೆ. ಅಂದರೆ ಬಾಲೇಶ್ವರ್ ಮಿಶ್ರಾಗೆ ರೋಮಾ ಸ್ಟ್ರೇಂಜರು, ರೋಮಾಗೆ ಬಾಲೇಶ್ವರ್ ಮಿಶ್ರಾ ಸ್ಟ್ರೇಂಜರ್ ಅಂದರೆ ಅಪರಿಚಿತರು ಅಂತ ಆಗ್ತದೆ. ಆಯಿತಾ? ನೆಕ್ಸ್ಟ್ ನೋಡ್ರಿ, ಹೌ ಡಿಡ್ ದ ಸ್ಟ್ರೇಂಜರ್ ಹೆಲ್ಪ್ ದ ಸ್ಪೀಕರ್? ಹಾಗಾದರೆ ಈ ಅಪರಿಚಿತನಾಗಿರ್ತಕ್ಕಂಥ ಬಾಲೇಶ್ವರ್ ಮಿಶ್ರಾ ಹೇಗೆ ಈಕೆಗೆ ಹೆಲ್ಪನ್ನು ಮಾಡಿದ? ಹಿ ಜಂಪ್ಡ್ ಆಫ್ ದ ಮೂವಿಂಗ್ ಟ್ರೈನ್ ಟು ಸೇವ್ ಹರ್ ಲೈಫ್ ಅಂದರೆ ಓಡ್ತಾ ಇರ್ತಕ್ಕಂಥ ಚಲನೆಯಲ್ಲಿರ್ತಕ್ಕಂಥ ಟ್ರೈನಿಂದ ಜಿಗಿದು ಏನು ಮಾಡಿದರು? ಆಕೆಯ ಜೀವವನ್ನು ಅವರು ಕಾಪಾಡಿದ್ರು ಅಂತ ಅರ್ಥ. ನೆಕ್ಸ್ಟ್ ನೋಡ್ರಲ್ಲಿ, ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟೀಸ್ಡ್ ದ್ಯಾಟ್ ಪೀಪಲ್ ಹಿಯರ್ ಆರ್ ಅಫ್ರೇಡ್. ಅವನು ಹೇಳ್ತಾನೆ ಏನಂತ, ನಾನು ಮುಂಬೈಗೆ ಹೊಸಬ ಇದ್ದೀನಿ ಇಲ್ಲಿ ಬಂದಾಗ, ಆದರೆ ಇಲ್ಲಿ ಜನ ತುಂಬ ಹೆದರ್ತಾರೆ ಅಂತ ಹೇಳ್ತಾನೆ. 2023 ಮಾರ್ಚ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಬಾಲೇಶ್ವರ್ ಮಿಶ್ರಾ ಮೇಡ್ ದಿಸ್ ಸ್ಟೇಟ್ಮೆಂಟ್. ವೆನ್ ಡಿಡ್ ದ ಸ್ಪೀಕರ್ ನೋಟಿಸ್ ದಿಸ್? ಸ್ಪೀಕರ್ ಯಾವಾಗ ನೋಟಿಸ್ ಮಾಡಿದ್ರು ಜನರು ಮಾತಾಡೋದಿಲ್ಲ, ಹೆದರ್ತಾರೆ, ಭಯ ಬೀಳ್ತಾರೆ ಅಂತ? ಈ ನೋಟೀಸ್ಡ್ ದಿಸ್ ವೆನ್ ಹಿ ಕೇಮ್ ಅಕ್ರಾಸ್ ದ ಆಕ್ಸಿಡೆಂಟ್ ಆಫ್ ರೋಮಾಗೆ ಆಕ್ಸಿಡೆಂಟ್ ಆದಾಗ ಏನಾಗಿತ್ತು ಅವರಿಗೆ ಅಂದರೆ, ಅವ್ರು ಆಕ್ಸಿಡೆಂಟ್ ಅಂದ್ರೇನು? ಗಾಡಿ ಆಕ್ಸಿಡೆಂಟ್ ಆಗಿರೋದಲ್ಲ, ಆಕೆ ಬಿದ್ದಿರ್ತಕ್ಕಂಥದ್ದೊಂದು ಆಕ್ಸಿಡೆಂಟ್ ಸಿಚುವೇಶನ್ ಅಂತ ಆಗಿರ್ತದೆ ಇಲ್ಲಿ. ಅಕಾರ್ಡಿಂಗ್ ಟು ದ ಸ್ಪೀಕರ್, ವೈ ವರ್ ದ ಪೀಪಲ್ ಆಫ್ ದ ಮುಂಬೈ ಅಫ್ರೇಡ್? ಯಾಕೆ ಪೀಪಲ್ ಆಫ್ ಮುಂಬೈ ಹೆದರ್ಕೊಂಡಿದ್ದಾರೆ, ಯಾರಿಗೂ ಹೆಲ್ಪ್ ಮಾಡೋದಕ್ಕೆ ಮುಂದೆ ಬರೋದಿಲ್ಲ ಅಂತ ಅಂದಾಗ, ಅಕಾರ್ಡಿಂಗ್ ಟು ಹಿಮ್ ದ ಪೀಪಲ್ ಆಫ್ ಮುಂಬೈ ವರ್ ಅಫ್ರೇಡ್ ಆಫ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ದ ಕೋರ್ಟ್ ಆರ್ ವಿತ್ ದ ಪೊಲೀಸ್. ಇಲ್ಲಿ ನೋಡಿ, ಇಷ್ಟು ದೊಡ್ಡದಾಗಿ ನಿಮಗೆ ಇದು ಉತ್ತರ ಕಾಣ್ತದೆ. ಅಕಾರ್ಡಿಂಗ್ ಟು ದ ಇಷ್ಟೆಲ್ಲ ದೊಡ್ಡದಾಗಿ ಉತ್ತರ ಕಾಣ್ತದೆ. ಅದರಲ್ಲಿ ಉತ್ತರ ಇರೋದು ಹೇಗಿದೆ ಅಂದರೆ ನೋಡ್ರಿ, ಇದಿಷ್ಟನ್ನು ಮಾತ್ರ, ಟ್ರ್ಯಾಪ್ಡ್ ಇನ್ ಕೋರ್ಟ್ ಆರ್ ಪೊಲೀಸ್, ಇಷ್ಟನ್ನು ಮಾತ್ರ ನೀವು ಸರಿಯಾಗಿ ಬೈಹೆಟ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ? ನಿಮ್ಮ ಉತ್ತರ ಸರಿಯಾಗಿರ್ತದೆ. ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಕ್ವಶನ್ ಹೇಗಿದೆ ಅಂತ. ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟೀಸ್ಡ್ ದಟ್. ಓಕೆ, ಇದು ಕೂಡ ಪ್ರಶ್ನೆ ಇಲ್ಲ ಆಗೋಗ್ಬಿಟ್ಟಿದೆ. ಸೇಮ್ ಪ್ರಶ್ನೆ ಆಗಿರ್ತದೆ. ಓಕೆ, ಎಲ್ಲ ಪ್ರಶ್ನೆಗಳನ್ನು ನೀವು ನೋಡಿದ್ರಿ. ಈಗ ಇವೆಲ್ಲ ಪ್ರಶ್ನೆಗಳು ಕೂಡ ನಿಮ್ಗೆ ಗೊತ್ತಾಗಿದೆ. ಇಲ್ಲಿ ನೋಡೋಣ ನಾನೀಗ ಸೇಮ್ ಕ್ವಶನಿಗೆ ಕೆಳಗಿನ ಪ್ರಶ್ನೆಗಳು ಒಂಚೂರು ಬದಲಾವಣೆ ಆಗಿದಾವೆ ನೋಡಿ. ಸೇಮ್ ಪ್ರಶ್ನೆ ನೋಡಿ, ಇಲ್ಲಿ ಸೇಮ್ ಪ್ರಶ್ನೆ ಇದೆ. ಐ ಆಮ್ ಫ್ರಮ್ ಮುಂಬೈ ಅಂತಕ್ಕಂಥ ಪ್ರಶ್ನೆ ಸೇಮ್ ಇದೆ. ಕೆಳಗೆ ABC ಅಂತಕ್ಕಂಥ ಪ್ರಶ್ನೆಗಳು ಚೇಂಜ್ ಆಗಿದಾವೆ ನೋಡಿ. ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟೀಸ್ಡ್ ದ ಪೀಪಲ್ ಹಿಯರ್ ಆರ್ ಅಫ್ರೇಡ್. 2017ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಈ ಪ್ರಶ್ನೆನ ನೋಡಿ ನಾವು ಯಾವಾಗ ಕೇಳಿದಾರೆ ನೋಡಿ, 2023ನಲ್ಲಿ ಕೇಳಿದ್ದಾರೆ. ಆದರೆ ಕೆಳಗಿನ ಪ್ರಶ್ನೆಗಳೊಂಚೂರು ಬದಲಾವಣೆ ಇದೆ. ಕೊನೆಯ ಪ್ರಶ್ನೆ ನಾವು ನೋಡ್ಬೋದು. ಹೂ ವಾಸ್ ನ್ಯೂ ಟು ಮುಂಬೈ? ಬಾಲೇಶ್ವರ್ ಮಿಶ್ರಾ ವಾಸ್ ನ್ಯೂ ಟು ಮುಂಬೈ. ವೈ ಡಿಡ್ ಹಿ ಕಮ್ ಟು ಮುಂಬೈ? ನೋಡಿ, ಈ ಪ್ರಶ್ನೆ ಚೇಂಜ್ ಇದೆ. ಬಿ ಪ್ರಶ್ನೆ ಏನಿದೆ? ಚೇಂಜ್ ಆಗಿದೆ. ಇಲ್ಲಿ ಬಿ ಪ್ರಶ್ನೆ ಏನಿದೆ ನೋಡಿ, ವೆನ್ ಡಿಡ್ ದ ಸ್ಪೀಕರ್ ನೋಟೀಸ್ ದಿಸ್ ಅಂತಕ್ಕಂಥದ್ದಿದೆ. ಓಕೆ ನೋಡಿ, ಆವಾಗ ನೀವೇನು ಹೇಳ್ತೀರಿ? ಹಿ ಕೇಮ್ ಟು ಮುಂಬೈ ಇನ್ ಸರ್ಚ್ ಆಫ್ ಅ ಜಾಬ್ ಅಂದರೆ ಕೆಲಸವನ್ನು ಹುಡುಕ್ತಾ ಅವನು ಎಲ್ಲಿಗೆ ಬಂದಿದ್ದ? ಮುಂಬೈಗೆ ಬಂದಿದ್ದ. ವಾಟ್ ಮೇಡ್ ಹಿಮ್ ಫೀಲ್ that the people of the Mumbai were afraid? Okay, when the people fell, when Roma fell from the moving train, no one came forward to help her. ಅವನಿಗೆ ಯಾಕೆ ಇವರೆಲ್ಲ ಜನ ಹೆದರ್ತಾರಂತ ಅನ್ನಿಸ್ತಂದ್ರೆ, ಯಾಕೆ ಯಾರು ಕೂಡ ರೋಮಾಗೆ ಹೆಲ್ಪ್ ಮಾಡ್ಲಿಕ್ಕೆ ಮುಂದೆ ಬರಲಿ ನೋಡಿ. ವಾಟ್ ಮೇಡ್ ಹಿಮ್ ಫೀಲ್ ದ್ಯಾಟ್ ಪೀಪಲ್ಸ್ ಆಫ್ ಮುಂಬೈ ವರ್ ಅಫ್ರೇಡ್ ಅಂತ ಕೇಳಿದಾಗ, ಅವ್ರು ಹೆಲ್ಪ್ ಮಾಡೋಕೆ ಅವನಿಗೆ ಯಾಕೆ ಅನ್ನಿಸ್ತು ಅವರೆಲ್ಲ ಹೆದರ್ತಾರೆ ಅಂತ ಅನ್ನಿಸ್ದಾಗ, ಯಾಕಂದರೆ ಯಾರು ಕೂಡ ರೋಮಾಗೆ ಹೆಲ್ಪ್ ಮಾಡೋಕ್ಕೆ ಬರಲಿಲ್ಲ. ಅದಕ್ಕೆ ಅವ್ರಿಗೆ ಅನ್ನಿಸ್ತು ಏನಂತಂದು, ಇವರೆಲ್ಲ ಜನ ಹೆದರ್ತಾರೆ, ಹೆಲ್ಪ್ ಮಾಡೋಕ್ಕೆ ಮುಂದೆ ಬರೋಂಗಿಲ್ಲ ಸಿಟಿಯಲ್ಲಿ ಅಂತಕ್ಕಂಥ ಒಂದು ಭಾವನೆ ಯಾರಿಗೆ ಬಂತು? ಬಾಲೇಶ್ವರ್ ಮಿಶ್ರಾ ಅವ್ರಿಗೆ ಬಂತು. ಇಲ್ಲಿವರೆಗೂ ಓದಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಈ ಕ್ವಶನ್ಸ್ನೆಲ್ಲ ರಿಪೀಟೆಡಾಗಿ ಕೇಳಿಸ್ಕೊಂಡು ಪದೇ ಪದೇ ಎಲ್ಲ ಪ್ರಶ್ನೆಗಳನ್ನು ಓದ್ಕೊಳ್ಳಿ. ತುಂಬ ಪ್ರಶ್ನೆಗಳಿಲ್ಲ, ಕಡಿಮೆ ಪ್ರಶ್ನೆಗಳಿದೆ. ಎಲ್ಲ ಪ್ರಶ್ನೆಗಳನ್ನು ನಾವು ರಿಪೀಟೆಡಾಗಿ ಓದೋದ್ರಿಂದ ಪರ್ಫೆಕ್ಟ್ ಆಗ್ತೀವಿ. ಎಕ್ಸಾಮ್ನಲ್ಲಿ ಕೂಡ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ತಾ, ಎಲ್ಲರೂ ಚೆನ್ನಾಗಿ ಓದಿ, ಬೆಸ್ಟ್ ಆಫ್ ಲಕ್ ಹೇಳ್ತಾ ನೆಕ್ಸ್ಟ್ ವಿಡಿಯೋನಲ್ಲಿ ಭೇಟಿಯಾಗೋಣ.